ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕಥೆಗಳ ಕಟ್ಟೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 18. ಎಲ್ಲವೂ ಹಾಳಾಗಿ ಹೋಗಿತ್ತು. ಅವನನ್ನು ಪ್ರೀತಿಸಿದವಾಗಿಂದ ಅದೆಷ್ಟು ಖುಷಿಯಾಗಿದ್ಲು. ಆದರೆ ಇಂದು ಕನಸಿನ ಗೋಪುರ ಅವಳ ಕಣ್ಣೆದುರೆ ಕುಸಿದು ಹೋಗಿತ್ತು. ಐ ಹೇಟ್ ಯು ರಾಮ್, ಐ ಹೇಟ್ ಯು ಎಂದು ಅರಚುತ್ತಾ ನಿಂತಿದ್ದಳು ಅವಳು. ರೋಡಿನಲ್ಲಿ ಕತ್ತಲಾಗಿದೆ, ಜನರ ಸಂಚಾರ ಕಡಿಮೆಯಾಗಿದೆ. ಅವನ ಜೊತೆ ಒಂದು ಸುಂದರ ಸಂಜೆ ಕಳೆಯಲು ಬಂದವಳೀಗ ಒಂಟಿಯಾಗಿ ನಡೆದು ಬರುತ್ತಿದ್ದಾಳೆ. ಜಾನು, ನಿಂಗೆ ನಿನ್ನ ರಾಮ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಆ ರಮಣ್ಗೆ ರಾಮ್ ಕಂಡ್ರೆ ಆಗೋದಿಲ್ಲ, ಅದಕ್ಕೆ ಸುಳ್ಳು ಹೇಳಿದ್ರೆ ಎಂದು ಒಂದು ಮನ ಪ್ರಶ್ನಿಸಿದರೆ, ಅವರಾಗೆ ಒಪ್ಪಿದ್ರಲ್ಲ, ಆಗ ಪ್ರೀತಿ ಇರಲಿಲ್ಲ ಅಂತ ಎಂದು ಇನ್ನೊಂದು ಮನ ಉತ್ತರಿಸಿತು. ಇವಾಗ ಪ್ರೀತಿ ಮಾಡ್ತಿದ್ದಾರಲ್ಲ, ಒಂದು ಅವಕಾಶ ಕೊಡು ಜಾನು ಎಂದು ಮತ್ತದೇ ಒಳ್ಳೆ ಮನ ಹೇಳಿದ್ರೆ, ಬೇಡ ಜಾನು, ಈಗ ಆಗಿರೋದು ಸುಳ್ಳು ಪ್ರೀತಿಯಾಗಿದ್ರೆ ಎಂದು ಮತ್ತೊಮ್ಮೆ ಮನ ಕೇಳಿತು. ಎರಡು ಮನದ ಗೊಂದಲಗಳಿಗೆ ಹೈರಾಣಾಗಿ ಬಿಟ್ಟಳು ಜಾನು. ನಡೆದು ಮುಂದೆ ಬಂದವಳಿಗೆ ಅಲ್ಲೊಂದು ಔಷಧಿ ಫಾರ್ಮಸಿ ಕಾಣಲು ಕಣ್ಣೊರೆಸಿಕೊಂಡು ಕೆಟ್ಟ ನಿರ್ಧಾರ ಮಾಡಿ ಅತ್ತ ನಡೆದಳು. ಮನಸ್ಸು ಖುಷಿಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಕೋಪದಲ್ಲಿದ್ದಾಗ ನಿರ್ಧಾರಗಳನ್ನು ಮಾಡಬಾರದಂತೆ. ಆದರೆ ಜಾನು ನೋವಿನಲ್ಲಿ ದುಡುಕು ನಿರ್ಧಾರ ಮಾಡಿಬಿಟ್ಟಿದ್ದಳು. ನೇರವಾಗಿ ಶಾಪ್ ಒಳಗೆ ಹೋದವಳು ತೋಟಕ್ಕೆ ಹಾಕುವ ಔಷಧಿಯೊಂದ ಕೇಳಿ ಹಣ ನೀಡಿ ಆಚೆ ಬಂದ್ಲು. ಕೋಪದಲ್ಲಿ ಅವಳಿಗೇನು ಮಾಡುತ್ತಿದ್ದಾಳೆಂಬ ಅರಿವಿಲ್ಲ ಆಕೆಗೆ. ಅಣ್ಣ, ಅಪ್ಪ, ಮನೆಯವರ ನೆನಪಿಲ್ಲ ಆ ಕ್ಷಣ. ಈ ನೋವು ತಡೆಯೋಕೆ ಆಗ್ತಿಲ್ಲ ರಾಮ್. ಯಾವ ಜಾನುಗಾಗಿ ನೀವು ನಾಟಕ ಮಾಡಿದ್ರೋ, ಯಾವ ಜಾನುನ ನೀವು ಮದುವೆ ಆಗೋದಕ್ಕೆ ನೋಡಿದ್ರೋ, ಆ ಜಾನು ಅನ್ನೋ ಅಧ್ಯಾಯ ಎಂದಿಗೆ ಕೊನೆಯಾಗುತ್ತೆ ಎಂದು ಒಂದು ಬಾರಿಗೆ ಬಾಟಲ್ನ ಔಷಧಿ ಕುಡಿದಳು. ನೋಡ್ರೋ ಅಲ್ಲೇ ಯಾವುದೋ ಮಸ್ತ್ ಫಿಗರ್ ಹೋಗ್ತಾ ಇದೆ ಎಂಬ ಧ್ವನಿಗೆ ಹಿಂತಿರುಗಿ ನೋಡಿದಳು ಜಾನು. ಇಬ್ಬರು ಪೊರಕೆಗಳು ನಿಂತಿದ್ದರು ಅಲ್ಲಿ. ತಕ್ಷಣ ಕುಡಿಯುವುದು ನಿಲ್ಲಿಸಿ ಬಾಟಲ್ ಬ್ಯಾಗ್ ಒಳಗೆ ಸೇರಿಸಿ ಅಲ್ಲಿಂದ ವೇಗವಾಗಿ ನಡೆದಳು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೆ. ಅವರಿಬ್ಬರು ಇರದಿದ್ರೆ ಪೂರ್ತಿ ಕುಡಿದು ಬಿಡುತ್ತಿದ್ಲೇನೋ. ಅವರಾದ ತಕ್ಷಣ ಅವಳನ್ನೇ ಹಿಂಬಾಲಿಸಿದ್ರು ಆ ಇಬ್ಬರು. ನಿಂತ್ಕೊಳ್ಳೆ, ಎಲ್ಲಿಗೆ ಓಡ್ತಿದೀಯಾ? ನಾವು ಬರ್ತೀವಿ ಎಂದು ಅವಳ ಅಡ್ಡಗಟ್ಟಿದರು. ಈಗಂತೂ ಮೈಯೆಲ್ಲ ನಡುಕ ಹತ್ತಿತ್ತು ಅವಳಿಗೆ. ಪ್ಲೀಸ್ ಬಿಟ್ಬಿಡಿ ನಾನು ಮನೆಗೆ ಹೋಗಬೇಕು ಎಂದಳು ಅವರ ಬೇಡಿಕೊಂಡು. ಆದರವರು ಕೇಳಬೇಕಲ್ಲ, ಪರಮಾತ್ಮ ಒಳಗೆ ಸೇರಿದ ಮೇಲೆ ಅವರ ಕೇಳುವರಾರು? ಮನೆಗೆ ಬಿಡ್ತೀವಿ ಚಿನ್ನ, ಒಂದು ಸಾರಿ ಕೋಆಪರೇಟ್ ಮಾಡು ಸಾಕು, ಆಮೇಲೆ ನಾವೇ ಸೇಫ್ ಆಗಿ ಮನೆಗೆ ಬಿಡ್ತೀವಿ ಎಂದು ಅಸಹ್ಯವಾಗಿ ನುಡಿದಾಗ ಅವನ ಕೆನ್ನೆಗೊಂದು ಬಿಟ್ಟಳು ರೋಷದಲ್ಲಿ. ಏನೇ, ನನ್ನ ಕೆನ್ನೆಗೆ ಹೊಡಿತೀಯೇನೆ ಎಂದವ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಳು. ಅವಳು ಬಿಡಿಸಲು ಕೊಸರಾಡುವಾಗ ಅವಳ ಬ್ಯಾಗ್ ಕೆಳಗೆ ಜಾರಿತ್ತು. ಇನ್ನೇನು ಅವಳ ದೇಹವ ಮುಟ್ಟಬೇಕಿತ್ತು ಅಷ್ಟೆ. ಅವಳ ಕೈ ಮುಟ್ಟಿದ ಕೈ ಇನ್ನಾವತ್ತೂ ಕೆಲಸಕ್ಕೆ ಬರುವಂತಿರಲಿಲ್ಲ. ಕಾರಣ ಸೀತೆಯ ಕೈ ಮುಟ್ಟಿದವನ ಕೈಯನ್ನೇ ತಿರುಚಿದ್ದ ರಾಮ. ಅವಳನ್ನು ಒಬ್ಬಳೆ ಹೇಗೆ ಬಿಟ್ಟಾನು? ಹಿಂಬಾಲಿಸಿ ಬಂದಿದ್ದ ತನ್ನ ಕಾರಲ್ಲಿ. ಏನಂದೆ? ಒಂದು ಸಾರಿ ಕೋಆಪರೇಟ್ ಮಾಡಬೇಕಾ ಎಂದವನ ಕೋಪಕ್ಕೆ ನಲುಗಿ ಹೋಗಿತು ಅವನ ಕೈ. ಇಲ್ಲ ಸರ್, ಬಿಟ್ಬಿಡಿ, ತಪ್ಪಾಯ್ತು ಎಂದು ಬೇಡಿದರೂ ಬಿಡದನವ ಬಿಡಿಸಲು ಬಂದಿದ್ದಳು ಜಾನು. ರಾಮ್, ಬಿಡಿ ಎಂದು ಅವಳೇ ಮುಂದಾಗಿ ಅವನ ಕೈ ಬಿಡಿಸಿದ್ಲು. ಬಿಡು ಜಾನು, ನೋಡ್ಕೋತೀನಿ ಇವನನ್ನ ಎಂದು ಕೋಪದಿ ನುಡಿದವನ ಕೈ ಒರಟಾಗಿ ಬಿಡಿಸಿ, ನೋಡ್ಕೋತಾನೇ ಇರಿ, ಆಮೇಲೆ ಜೈಲಲ್ಲಿ ಇರುವಂತೆ ಎಂದು ಓಡಿದಳು ಅಲ್ಲಿಂದ. ಅವಳು ಓಡಿದ್ದು ನೋಡಿದವ ಆ ಪೋಲಿಯ ಕೈ ಬಿಟ್ಟು, ಉಳ್ಕೊಂಡೆ ಮಗನೆ, ಇನ್ನೊಮ್ಮೆ ನನ್ನ ಕಣ್ಣಿಗೆ ಬಿದ್ದರೆ ಆಗಿರೋದು ನಿಂಗೆ ಎಂದು ಬಿದ್ದಿದ್ದ ಅವಳ ಬ್ಯಾಗ್ ಅವಸರದಿ ಎತ್ತಿಕೊಂಡು ನಡೆದ ಅವಳ ಹಿಂದೆ. ಜಾನು, ನಿತ್ಕೋ, ಈ ರಾತ್ರಿಲಿ ಎಲ್ಲಿಗೆ ಹೋಗ್ತಿದೀಯಾ ಎಂದು ಅವಳ ಹಿಂದೆ ಬಂದವನ ನೋಡದೆ ಹೋಗುತ್ತಿದ್ದವಳ ಕೈ ಹಿಡಿದವ. ನಿತ್ಕೋ, ನಿನ್ನ ಇಲ್ಲಿಗೆ ಕರೆಸಿದ್ದು ನಾನೇ ಅಂದಮೇಲೆ ನಾನೇ ಕರೆದುಕೊಂಡು ಹೋಗ್ತೀನಿ, ಸುಮ್ಮನೆ ಕಾರತ್ತು ಎಂದ ಕೋಪದೆ. ಅವಳು ಅವನ ನೋಡಲೂ ಇಲ್ಲ. 10 ಕಾರಂದೆ, ನಿನ್ನ ಮದುವೆ ಆಗೋದು ಮತ್ತೊಂದು ಬೇರೆ ವಿಷಯ, ಇವಾಗ ಕಾರ್ ಏರು ಅಂದೆ ಎಂದಾಗ ಅವನ ನೋಡದೆಯೇ ಕೈ ಬಿಡಿಸಿಕೊಳ್ಳಲು ನೋಡಿದವಳ ತನ್ನತ್ತ ತಿರುಗಿಸಿಕೊಂಡು, ಹತ್ತೆ ಕಾರ್ನ, ಏನು ಕೊಬ್ಬು ತೋರಿಸ್ತಿದೀಯಾ, ಹತ್ತು ಅಂದೆ ಎಂದು ಗದರಿದಾಗ ಬೆಚ್ಚಿ ಕಾರ್ ಏರಿದಳು ಜಾನು. ನಿಂಗೆ ಹೇಗೆ ಅರ್ಥ ಮಾಡಿಸಬೇಕು ಗೊತ್ತಿಲ್ಲ ನನಗೆ. ಹೇಳ್ತಿದ್ದೀನಿ ತಾನೆ ತಪ್ಪಾಗಿದೆ ಅಂತ, ಆದರೆ ಕೇಳೋಕೆ ತಯಾರಿಲ್ಲ ನೀನು
ಎಂದ ಕಾರ್ ಡ್ರೈವ್ ಮಾಡುತ್ತಲೇ. ಕೇಳುವಂಥ ತಪ್ಪಲ್ಲ ನೀನು ಮಾಡಿರೋದು. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಎಂದವಳು ಕಿಟಕಿಯತ್ತ ಮೊಗ ಮಾಡಿ ಕುಳಿತಳು. ಸರಿ, ತಪ್ಪಿಗೆ ಶಿಕ್ಷೆ ಕೊಡು, ಆದರೆ ನನ್ನಿಂದ ದೂರ ಆಗಬೇಡ ಕಣೆ ಎಂದ ಅವಳತ್ತ ಕೈ ಚಾಚಿ. ತಕ್ಷಣ ತನ್ನ ಕೈ ಹಿಂದೆ ತೆಗೆದುಕೊಂಡವಳು, ನನ್ನ ಮುಟ್ಟೋ ಯೋಚನೆ ಕೂಡ ಮಾಡಬೇಡಿ, ನನ್ನಿಂದ ದೂರ ಇರಿ, ಮಾತಾಡ್ತೀನಿ, ಮುಟ್ತೀನಿ ಅಂದರೆ ಈಗಲೇ ಕಾರ್ನಿಂದ ಇಳಿತೀನಿ ಎಂದು ಗದರಿದಳು ಅವನಿಗೆ. ಸುಮ್ಮನೆ ಕುಳಿತನವ. ಅದಾಗಲೇ ಅವಳ ಮೈ ಬೆವರುತ್ತಿತ್ತು, ಕೈಕಾಲು ನಡುಗುತ್ತಿದ್ವು, ಮಾತು ತೊದಲುತ್ತಿದ್ದವು. ಹೊಟ್ಟೆಯಲ್ಲಿ ಅತೀವ ನೋವು, ದುಡುಕು ನಿರ್ಧಾರದಿಂದ ನೋವುಣ್ಣುತ್ತಿದ್ಲು ಅವಳು. ಸಾಕು, ಇಲ್ಲೇ ನಿಲ್ಲಿಸಿ, ನಾನು ಹೋಗ್ತೀನಿ ನಡೆದುಕೊಂಡೆ ಎಂದಳು ಕಾರ್ ಊರಿನ ಗೇಟ್ ದಾಟಿದ. ಅವಳ ಮನಸ್ಥಿತಿ ಅರಿತವ ಕಾರ್ ನಿಲ್ಲಿಸಲು ತನ್ನ ಬ್ಯಾಗ್ ತೆಗೆದುಕೊಳ್ಳಲು ನೋಡಿದಾಗ ಅಲ್ಲಿ ಡ್ರಿಂಕ್ಸ್ ಬಾಟಲ್ ಇತ್ತು. ಇದೇನಿದು ಎಂದಳು ಹುಬ್ಬು ಗಂಟಕ್ಕೆ. ಅದು ನೀನು ಬಾಯ್ದು ಬಂದಿಯಲ್ಲ, ಅದಕ್ಕೆ ಚೂರು ಕುಡಿದೆ ಎಂದ ರಾಮ್ ತಡವರಿಸಿ. ಆಗಷ್ಟೇ ಬಾಟಲ್ ಕೈಗೆತ್ತಿಕೊಂಡವ ಕುಡಿಯುವಾಗ ಜಾನುವ ನೆನಪಾಗಿ ಹಾಗೆ ಬಂದಿದ್ದ ಬಾಟಲ್ ಎತ್ತಿಕೊಂಡು ಛೀ ಎಂದವಳು ಬ್ಯಾಗ್ ಎತ್ತಿಕೊಳ್ಳುವಾಗ ಆ ಡ್ರಿಂಕ್ಸ್ ವಾಸನೆ ತಾಳಲಾರದೆ ವಾಮಿಟ್ ಮಾಡಿಬಿಟ್ಟಳು ಅಲ್ಲೇ. ತಕ್ಷಣ ಓಡಿ ಬಂದು ಅವಳ ಹಿಡಿದುಕೊಂಡವ, ಜಾನು ಏನಾಯಿತು, ಆರ್ ಯು ಆಲ್ ರೈಟ್ ಎಂದ ಪ್ರೀತಿಯಿಂದ. ಆದರೆ ಕೋಪದಿ ಅವನ ಕೈ ಕಿತ್ತು ಎಸೆದವಳು, ಮುಟ್ಬೇಡ ನನ್ನ, ನಿನ್ನ ಕುಡಿತದ ವಾಸನೆಗೆ ಹೀಗಾಗಿದ್ದು ಎಂದು ಮುಂದೆ ನಡೆದವಳ ನೋಡಿ ಏನೋ ಅನುಮಾನ ಅವನಿಗೆ. ಆದರೂ ಅವಳ ಹಿಂದೆ ಹೋಗಲಾರದೆ ಕಾರೇರಿದ. ಮೆಲ್ಲಗೆ ಮಳೆಯ ಹನಿ ಉದುರುತ್ತಿತ್ತು ಆಗಿಲಿಂದ. ತುಸು ಮಳೆಯೇ ಆದರೂ ನೆನೆದಿದ್ದಳು ಜಾನು. ಇತ್ತ ಮನೆಯ ದಾರಿ ಹಿಡಿದವಳಿಗೆ ತಾನು ತಪ್ಪು ಮಾಡಿಬಿಟ್ಟೆನೆಂಬ ಪಶ್ಚಾತ್ತಾಪ ಕಾಡುತ್ತಿತ್ತು. ಆದರೂ ತಲೆ ಸುತ್ತು ಬಂದಾಗ ಅಲ್ಲಲ್ಲಿ ನಿಂತವಳು ಹೇಗೋ ಮನೆ ತಲುಪಿಬಿಟ್ಟಿದ್ಲು. ಅವಳ ಅಣ್ಣ ಅವಳ ದಾರಿಯನ್ನೇ ಕಾಯುತ್ತಿದ್ದ, ಚಡಪಡಿಸುತ್ತಿದ್ದ. ಸ್ವೀಟಿ, ಯಾಕಮ್ಮ ಇಷ್ಟೊತ್ತು? ರಾಮ್ ಬಂದ್ರ? ಒಳಗೆ ಕರೆಯೋದಲ್ವಾ ಎಂದು ಬಾಗಿಲಲ್ಲೇ ನಿಂತು ಕೇಳಿದ ಅಭಿ. ತಂಗಿ ರಮಣ್ಣ ಜೊತೆ ಹೋಗಿದ್ದಾನೆ ಎಂದರಿತಾಗ ಗಾಬರಿಗೊಂಡವನಿಗೆ ರಾಮ್ನ ನೋಡಲು ಹೋಗಿದ್ದಾಳೆ ಎಂದಾಗ ಸಮಾಧಾನಗೊಂಡಿದ್ದ. ಇಷ್ಟೊತ್ತಾದರೂ ಬಾರದಿದ್ದಕ್ಕಾಗಿ ಅವಳಿಗಾಗಿ ಕಾಯುತ್ತಿದ್ದ ಅವಳ ಅಣ್ಣ. ಅಣ್ಣ, ನನ್ನ ಕ್ಷಮಿಸಿಬಿಡು ಎಂದು ಬಿಕ್ಕುತ್ತಾ ಅವನ ತಬ್ಬಿದವಳ ನೋಡಿದವ. ಯಾಕೆ, ಮಳೆಯಲ್ಲಿ ನೆಂದು ಬಂದಿದೀಯಾ? ಏನಾಯಿತು? ಯಾಕೆ ಅಳ್ತಿದೀಯಾ ಎಂದ ಗಾಬರಿಯಿಂದ. ಅವಳಿಂದ ಉತ್ತರ ಬರಲಿಲ್ಲ. ಗಾಬರಿಯಿಂದ ಅವಳ ಸರಿಸಿ ನೋಡಿದಾಗ ಪ್ರಜ್ಞೆ ಕಳೆದುಕೊಂಡಿದ್ಲು ಜಾನು. ಆದ ನೋವಿಗೆ ಹೈರಾಣಾಗಿದ್ದಳು ಅವಳು. ಬಹುವಾಗಿ ಪ್ರೀತಿಸುತ್ತಿದ್ದವನ ಪ್ರೀತಿಗೆ ಮೋಸ ಎಂದರಿತವಳ ನಿರ್ಧಾರ ನಿಜಕ್ಕೂ ಕಠೋರವಾಗಿತ್ತು. ಏ ಜಾನು ಎಂದು ಅವಳನ್ನು ತೋಳಲ್ಲಿ ತುಂಬಿಕೊಂಡವ. ಜಾನು ಜಾನು ಎಂದು ಅವಳ ಕೆನ್ನೆ ತಟ್ಟುವಾಗ ರಾಮ್ನ ಕಾರ್ ನಿಂತಿತ್ತು. ಅದರಿಂದ ಇಳಿದ ರಾಮ್, ಅಭಿ, ಜಾನು ಪಾಯ್ಸನ್ ಎಂದು ಹೇಳುವಷ್ಟರಲ್ಲಿ ಅವನ ಮಡಿಲಲ್ಲಿ ನಿಸ್ತೇಜವಾಗಿ ಮಲಗಿದ್ದವಳ ನೋಡಿದ. ಕೈಕಾಲುಗಳು ಆಡದೆ ಹೋದವು. ತನ್ನೊಂದಿಗೆ ಬಂದವಳು ಸಾವನ್ನು ಜೊತೆಗೆ ತಂದಳೆ, ನಾನೇ ಅವಳ ಸ್ಥಿತಿಗೆ ಕಾರಣ ಆದೆನೆ ಎಂದು ನೆನೆದವ ವಾಸ್ತವದ ಅರಿವಾದಾಗ ಮತ್ತೇನು ಹೇಳದೆ, ಬನ್ನಿ ಅಭಿ, ಕಾರ್ ತೆಗಿತೀನಿ ಎಂದು ಓಡಿದ್ದ ಗಾಬರಿಯಿಂದ. ಅವನ ಹಿಂದೆಯೇ ತಂಗಿಯನ್ನ ಹೊತ್ತ ಅಭಿ ರಾಮ್ನ ಕಾರೇರಿದ್ದ. ಅವನ ಮನ ಅದಾಗಲೇ ನೂರಾರು ಯೋಚನೆಗಳ ಸರಮಾಲೆ ಹೊತ್ತಿತ್ತು. ತಂಗಿಯ ಸ್ಥಿತಿಗೆ ಕಾರಣ ರಾಮ್ ಎಂದು ಅರಿತರೆ ಅವನ ಮುಂದಿನ ನಿರ್ಧಾರವೇನು? ಅಭಿ ರಾಮ್ ಜಾನು ಹೊತ್ತ ಕಾರ್ 100ರ ವೇಗದಲ್ಲಿ ಸಾಗುತ್ತಿತ್ತು. ಕಾರ್ ಓಡಿಸುತ್ತಿದ್ದವನ ಜೀವ ಇದ್ದದ್ದು ನಿಶ್ಚಲವಾಗಿ ಮಲಗಿದ್ದವಳ ಬಳಿಯಲ್ಲಿ. ಇನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡಿರುವನ ಸ್ಥಿತಿಯಂತೂ ಹೇಳತೀರದು. ತನ್ನ ಜೀವಕ್ಕೆ ಜೀವವಾಗಿರುವ ತಂಗಿ ತನ್ನ ಮಡಿಲಲ್ಲೇ ಕೊಂಚವೂ ಅಳುಗಾಡದೆ ಮಲಗಿರುವಾಗ ಅವನ ಜೀವ ಅದಾಗಲೇ ಹೋಗುವ ಸ್ಥಿತಿಯಲ್ಲಿತ್ತು. ಸ್ವೀಟಿ, ಸ್ವೀಟಿ, ಎದ್ದೇಳಮ್ಮ, ಕಣ್ಬಿಡು ಎಂದು ಮಲಗಿದ್ದವಳ ಕೆನ್ನೆ ತಟ್ಟುತ್ತಾ ಎಚ್ಚರಿಸಲು ಪ್ರಯತ್ನ ಮಾಡುತ್ತಿದ್ದ ಅಭಿ. ಅಭಿ, ಏನೂ ಆಗೋದಿಲ್ಲ, ನೀವು ಧೈರ್ಯ ಕೆಡಬೇಡಿ ಪ್ಲೀಸ್ ಎಂದವ ತನಗೆ ಗೊತ್ತಿದ್ದ ಡಾಕ್ಟರ್ಗೆ ಕರೆ ಮಾಡಿ ಅದಾಗಲೇ ವಿಷಯ ತಿಳಿಸಿದ್ದ. ಕಾರ್ ಆಸ್ಪತ್ರೆಯ ಎದುರು ನಿಂತದ್ದೇ ಓಡಿ ಬಂದಿದ್ರು ನರ್ಸ್ ಡಾಕ್ಟರ್ ಅವಳ ಬಳಿ. ಆದರೆ ತಂಗಿಯ ತೋಳಲ್ಲಿ ಹೊತ್ತವ ತಾನೇ ಮೊದಲಾಗಿ ಸ್ಟ್ರೆಚರ್ ಮೇಲೆ ಮಲಗಿಸಿದ್ದ. ಸ್ವೀಟಿ, ನಿನಗೂ ಗೊತ್ತು ನಾನು ಬದುಕಿರೋದಕ್ಕೆ ಕಾರಣ ನೀನೇ ಅಂತ. ಈಗ ನೀನೇನಾದರೂ ನನ್ನ ತೊರೆಯೋ ಯೋಚನೆ ಮಾಡಿದರೆ ಮರುಕ್ಷಣ ನಾನು ಭೂಮಿ ಮೇಲೆ ಇರೋದಿಲ್ಲ. ಬೇಗ ಮರಳಿ ಬಾ, ಈ ಅಣ್ಣ ಇಲ್ಲೇ ಕಾಯ್ತಿರ್ತಾನೆ ಎಂದು ತಂಗಿಯ ಹಣೆಗೆ ಮುತ್ತಿಟ್ಟು ಒಳಗೆ ಕಳುಹಿಸಿದ ಅಭಿ. ಅಭಿ ಪ್ಲೀಸ್, ಇಷ್ಟು ಎಮೋಷ್ನಲ್ ಆಗಬೇಡಿ,
ಜಾನುಗೆ ಏನೂ ಆಗೋದಿಲ್ಲ ಎಂದು ಕುಸಿದವನ ಹೆಗಲ ಮೇಲೆ ಕೈ ಇಟ್ಟನಾದರೂ ಅವನಿಗೂ ಭಯ ಅವಳ ಬಗೆಗೆ. ಏನಾಯ್ತು ಅಂತ ನಾನು ಕೇಳೋದಿಲ್ಲ ರಾಮ್, ಆದರೆ ನನ್ನ ತಂಗಿನ ನಿಮ್ಮ ಕೈಗೆ ಒಪ್ಪಿಸೋ ನನ್ನ ನಿರ್ಧಾರ ತಪ್ಪು ಅಂತ ಅನಿಸ್ತಿದೆ. ನನ್ನ ತಂಗಿ ಒಮ್ಮೆ ವಾಪಸ್ ಬಂದರೆ ಮತ್ತೆ ನಿಮ್ಮನ್ನು ಒಂದು ಮಾಡೋದಿಲ್ಲ ರಾಮ್. ಆದರೆ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ 2 ಜೀವ ಹೋಗೋದಕ್ಕೆ ನೀವೇ ಕಾರಣ ಆಗ್ತೀರಾ ಎಂದು ಅಭಿ ಗಂಭೀರವಾಗಿ ನುಡಿದಾಗ ಹೆಗಲ ಮೇಲೆ ಇಟ್ಟಿದ್ದ ಕೈ ತಂತಾನೆ ಹಿಂತೆಗೆದುಕೊಂಡ ರಾಮ್. ಐ ಆಮ್ ಸಾರಿ ಅಭಿ, ಏನಾಯಿತು ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ನಾನು ನಿಮ್ಮ ತಂಗಿನ ಜೋಪಾನ ಮಾಡ್ತೀನಿ. ಇದೊಂದು ಬಾರಿ ಕ್ಷಮಿಸಿಬಿಡಿ. ಇನ್ನಾವತ್ತೂ ಅವಳ ಕೂದಲು ನೋವಾಗದಂತೆ ನಾನು ನೋಡ್ಕೋತೀನಿ ಪ್ಲೀಸ್ ಎಂದು ಅವರ ಕೈ ಹಿಡಿದು ಕೇಳಿದ ರಾಮ್ ಅಭಿಯ ಮುಂದೆ ಮಂಡಿಯೂರಿ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಾನು ತಂಗಿ ಜೀವನದಲ್ಲಿ ಯಾವ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟಪಡಲ್ಲ ಎಂದು ಒಂದೇ ಮಾತಿಗೆ ಅವನ ಬೇಡಿಕೆಯ ತಿರಸ್ಕರಿಸಿದಾಗ ಸುಮ್ಮನೆ ದೂರ ಸರಿದು ನಿಂತು ಬಿಟ್ಟ ರಾಮ್. ಅವನ ತಲೆಯಲ್ಲಿ ಏನೇನೋ ಓಡುತ್ತಿತ್ತು. ನಿಮಿಷಗಳವರೆಗೂ ನಿಶಬ್ದವೇ ಇದ್ದದು ಅಲ್ಲಿ. ಅವರಿಬ್ಬರ ಉಸಿರು ಒಳಗೆ ಬಡಿದಾಡುತ್ತಿತ್ತಲ್ಲ. ಸುಮಾರು ಅರ್ಧ ಗಂಟೆಯ ನಂತರ ಆಚೆ ಬಂದಿದ್ದರು ವೈದ್ಯರು. ಕೆಂಪು ದೀಪ ಹಾರಿ ಬಾಗಿಲು ತೆರೆದ ತಕ್ಷಣ ಓಡಿದ್ದರು ಇಬ್ಬರು ಬಾಗಿಲ ಬಳಿಗೆ. ಡಾಕ್ಟರ್, ಜಾನು ಎಂದರು ಇಬ್ಬರು ಒಟ್ಟಿಗೆ. ಕಾಮ್ ಡೌನ್, ಶೀಸ್ ಔಟ್ ಆಫ್ ಡೇಂಜರ್. ತುಂಬ ಏನು ತಗೊಂಡಿಲ್ಲ ಅನಿಸ್ತಿತ್ತು, ಕ್ವಾಂಟಿಟಿ ಕಡಿಮೆ ಇದೆ, ಬಟ್ ಪಾಯ್ಸನ್ ಕ್ವಾಲಿಟಿ ಇದೆ ಅನಿಸುತ್ತೆ. ಇಟ್ಸ್ ಡೇಂಜರಸ್. ಇದಕ್ಕೂ ಮುಂಚೆ ಅವರಿಗೆ ವಾಮಿಟ್ ಮಾಡಿಸಿದ್ರಾ ಎಂದರು ಗೊಂದಲದಿ. ಹೌದು ಸರ್, ಕಾರಲ್ಲಿ ಬರುವಾಗ ಒಮ್ಮೆ ಮಾಡಿಕೊಂಡ್ಳು ಎಂದರಾಮ್. ಅವಳು ಸುಸ್ತಾಗಿದ್ದುದು ಗಮನಿಸಿದ್ದ ಆಗಲೇ. ಗುಡ್, ಅದರಿಂದ ಅಪಾಯ ತಪ್ಪಿದೆ. ಹೊಟ್ಟೆ ಕ್ಲೀನ್ ಮಾಡಿದ್ದೀವಿ. ತುಂಬ ಸುಸ್ತಾಗಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಪ್ರಜ್ಞೆ ಬರುತ್ತೆ, ನೀವು ನೋಡಬಹುದು ಎಂದರು. ಅಷ್ಟಿಲ್ಲದೆ ಹೇಳರು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು. ಅಪೂಂಡರು ಬರೆದಿದ್ದರೆ ಆಕೆ ಪೂರ್ತಿ ಬಾಟಲ್ ಕುಡಿದು ಬಿಡುತ್ತಿದ್ಲೇನೋ. ಅವರು ಬಂದಿದ್ದು 2 ರೀತಿಯಲ್ಲಿ ಉಪಯೋಗ ಆಗಿತ್ತು. ಒಂದು, ಜಾನು ಬಾಟಲ್ ಕುಡಿಯುವುದು ಬಿಟ್ಟಿದ್ರೆ, ಇನ್ನೊಂದು ರಾಮ್ ಅವಳ ಜೊತೆ ಬಂದ. ಇಲ್ಲದಿದ್ದರೆ ವಾಮಿಟ್ ಸಹ ಆಗುತ್ತಿರಲಿಲ್ಲ. ನಡೆದೇ ಬರುವವಳು ರಸ್ತೆಯಲ್ಲಿ ಎಂದೋ ಬಿದ್ದು ಬಿಟ್ಟಿರುತ್ತಿದ್ಲು. ನಿಮ್ಮಿಂದ ತುಂಬ ಸಹಾಯ ಆಯಿತು ಸರ್ ಎಂದ ಭಾವುಕನಾಗಿ. ಇಟ್ಸ್ ಅವರ್ ಡ್ಯೂಟಿ, ರಾಮ್ ಮೊದಲೇ ಹೇಳಿದ್ರು, ಸೊ ನಾವು ಪ್ರಿಪೇರ್ ಆಗಿದ್ವಿ ಎಂದು ನಕ್ಕವರು ಅಲ್ಲಿಂದ ನಡೆದರೆ ಅವ ತಂಗಿಗಾಗಿ ಕಾಯುತ್ತಿದ್ದ. ನೋಡಿ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ ಎಂದು ನರ್ಸೊಬ್ಬರು ಹೇಳಿದಾಗ ಓಡಿದ ಅಭಿ ಮೊದಲು. ಆದರೆ ರಾಮ್ಗೆ ಮನಸ್ಸಿರದೆ ಅಲ್ಲೇ ನಿಂತ ಬಾಗಿಲ ಕಿಂಡಿಯಿಂದ ಅವಳ ನೋಡುತ್ತಾ, ಸ್ವೀಟಿ ಎಂದು ಪ್ರೀತಿಯಿಂದ ಕರೆದ ದನಿಗೆ ತನ್ನ ಕತ್ತು ಹೊರಳಿಸಿದವಳ ಕಣ್ಣಿಂದ ನೀರು ಜಾರಿತ್ತು. ಇಷ್ಟೊಂದು ಪ್ರೀತಿಸುವ ಅಣ್ಣನ ತೊರೆದು ಹೋಗುವ ನಿರ್ಧಾರ ಮಾಡಿಬಿಟ್ಟಿದ್ಲಲ್ಲ. ಯಾಕೆ ನನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ ನೀನು? ಅವಳು ನನ್ನ ಬಿಟ್ಟು ಹೋದಾಗಲೇ ನನ್ನ ಜೊತೆ ನಿಂತು ನನ್ನ ಬದುಕಲು ಧೈರ್ಯ ನೀಡಿದವಳು ನೀನು. ಈಗ ನನ್ನ ಬಗ್ಗೆ ಯೋಚನೆ ಮಾಡಿದೆ, ಅದೇಗೆ ನಿರ್ಧಾರ ಮಾಡಿದೆ ಎಂದ ಕಣ್ಣು ತುಂಬಿಕೊಂಡು. ಸಾರಿ ಅಣ್ಣ, ನನ್ನಿಂದ ತಪ್ಪಾಗಿ ಹೋಯಿತು. ಆ ಒಂದು ಕ್ಷಣ ನಿನ್ನ ಬಗ್ಗೆ ಯಾಕೆ ಯೋಚನೆ ಬರಲಿಲ್ಲ ನನಗೆ ಅಂತ ನನಗೆ ಅಸಹ್ಯ ಆಗ್ತಿದೆ. ನಿನ್ನ ಬಿಟ್ಟು ಹೋಗೋ ನಿರ್ಧಾರ ಯಾಕಾದರೂ ಮಾಡಿದ್ನೋ ಅಂತ ಅನಿಸ್ತಿದೆ. ಸಾರಿ ಅಣ್ಣ ಎಂದಳು ಬಿಕ್ಕುತ್ತಲೇ. ಆಯಿತು ಆಯಿತು, ಇವಾಗ ಅಳಬೇಡ, ಸ್ಟ್ರೆಸ್ ಆಗುತ್ತೆ ಎಂದು ಅವಳ ಪಕ್ಕ ಕುಳಿತವ. ಇನ್ಯಾವತ್ತೂ ನನ್ನ ಬಿಟ್ಟು ಹೋಗಬೇಡ ಜಾನು, ಬದುಕೋಕೆ ಇರೋದು ನೀನು ಅನ್ನೋ ಕಾರಣ ಅಷ್ಟೇ ಎಂದಾಗ ಅವನ ಕೈ ಹಿಡಿದು ಹಣೆಗೆತ್ತಿಕೊಂಡವಳು. ಐ ಆಮ್ ಸಾರಿ ಅಣ್ಣ, ನನ್ನ ಮನೆಗೆ ಕರೆದುಕೊಂಡು ಹೋಗು ಎಂದಳು ಮುದ್ದಾಗಿ. ಮನೆಯವರ ಯಾರಿಗೂ ವಿಷಯ ಗೊತ್ತಿಲ್ಲ ಕಣೋ, ಎಲ್ಲ ಮಲಗಿದ್ರು. ಅತ್ತೆಗೆ ಗೊತ್ತಾದರೆ ಇದನ್ನೇ ದೊಡ್ಡದಾಗಿ ಮಾಡ್ತಾರೆ. ನೀನು ಯಾಕೆ ನಿರ್ಧಾರ ತಗೊಂಡೆ ಅನ್ನೋದು ನನಗೆ ಬೇಡ, ಆದರೆ ನನ್ನ ತಂಗಿ ಇನ್ನೊಬ್ಬರ ಬಾಯಲ್ಲಿ ಆಡ್ಕೊಳ್ಳೋ ವಿಷಯ ಆಗೋದು ಬೇಡ ಅಷ್ಟೆ ಎಂದು ಅವಳ ಹಣೆಗೆ ಮುತ್ತಿಟ್ಟ. ಇನ್ನರ್ಧ ಗಂಟೆ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕರೆದುಕೊಂಡು ಹೋಗ್ತೀನಿ, ನೀನು ಮಲ್ಕೋ ಎಂದು ಅವ ಮೇಲೆದ್ದಾಗ ಅಲ್ಲೇ ನಿಂತಿದ್ದ ರಾಮ್ನ ನೋಡಿ, ಜಾನು, ನಾಳೆ ಬೆಳಗ್ಗೆನೇ ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಕಾರಣ ಕೇಳಿದರೆ ಏನೋ ಒಂದು ನಾನು ಹೇಳ್ತೀನಿ, ಆದರೆ ಇಷ್ಟ ಇಲ್ಲದೆ ನೀನು ಬದುಕೋದು ಬೇಡ ಎಂದು ಹೊರಟ ಅಭಿ ಡಾಕ್ಟರ್ ಬಳಿ ಮಾತನಾಡಲು. ಜಾನು ಎಂದು ಅವ ಪ್ರೀತಿಯಿಂದ ಕರೆದಾಗ ಅವನ ನೋಡದೆ ಮುಖ ತಿರುಗಿಸಿದ್ಲು ಜಾನು. ಐ ಆಮ್ ಸಾರಿ ಜಾನು, ಸಾಯೋ ನಿರ್ಧಾರ ತಪ್ಪಲ್ವೇನೆ? ಅದಕ್ಕೂ ಮುಂಚೆ ಒಮ್ಮೆ ನನ್ನ ಬಗ್ಗೆ ಅಲ್ಲದೆ ಹೋದರೂ ನಿನ್ನಣ್ಣನ ಬಗ್ಗೆ ಯೋಚಿಸಬೇಕಿತ್ತಲ್ವಾ?
ಅವ ಒಂದೊಂದು ಕ್ಷಣವೂ ಸತ್ತು ಬದುಕಿದಾನೆ ಎಂದು ಅವ ಮುಂದೆ ಬಂದು ಹೇಳಿದಾಗ ಅವನ ಕೆಕ್ಕರಿಸಿ ನೋಡಿದವಳು, ಹೌದು, ಈಗ ಅನಿಸ್ತಿದೆ ಸಾಯೋ ನಿರ್ಧಾರ ಮಾಡಬಾರ್ದಿತ್ತು ಅಂತ. ಅವನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ನಾನು ಈಗ ನಿರ್ಧಾರ ಮಾಡಿದ್ದೀನಿ, ನಾನು ಮದುವೆ ಕ್ಯಾನ್ಸಲ್ ಮಾಡಿಸೋದಿಲ್ಲ. ಅಣ್ಣನಿಗೂ ಹೇಳ್ತೀನಿ ಮದುವೆ ಆಗ್ತೀನಿ ಅಂತ, ಈ ಎಲ್ಲ ನಂಬಿರಲಿ. ಆದರೆ ಮದುವೆ ದಿನ ತಾಳಿ ಕಟ್ಟೋ ಸಮಯದಲ್ಲಿ ನಾನು ಮದುವೆ ಆಗೋದು ರಮಣ್ಣ, ಆಗ ನಿನಗೆ ಅವಮಾನ ಮಾಡಬೇಕು ನಾನು ಎಂದು ಅವಳು ರೋಷದಿ ಹೇಳಿದಾಗ ಸುಮ್ಮನೆ ನಿಂತು ಬಿಟ್ಟ ರಾಮ್. ಜಾನು, ನೀನು ನನ್ನ ಮದುವೆ ಆಗದೇ ಇದ್ರೂ ಪರವಾಗಿಲ್ಲ, ಮೊದಲು ಹುಷಾರಾಗು. ಬೇಕಿದ್ರೆ ಡೇಟ್ ನಾನು ಮುಂದೆ ಹಾಕ್ತೀನಿ, ನೀನು ಹುಷಾರಾದ ಮೇಲೆ ಯೋಚನೆ ಮಾಡೋಣ ಎಂದಾಗ ವ್ಯಂಗ್ಯವಾಗಿ ನಕ್ಕವಳು, ಏಕೆ? ರಮಣ್ಣ ಎದುರು ಸೋಲ್ತೀನಿ ಅಂತ ಭಯನಾ? ನೀನು ಸೋಲೋದನ್ನು ನಾನು ನೋಡಬೇಕು. ನಾನು ರಮಣ್ಣ ಮದುವೆ ಆಗೇ ಆಗ್ತೀನಿ ಎನ್ನುವಾಗ ಬಂದ ಅಭಿ. ಸ್ವೀಟಿ, ಬಾ, ಡಿಸ್ಚಾರ್ಜ್ ಆಗಿದೆ, ಹೋಗೋಣ ಎಂದು ಅವಳನ್ನು ತೋಳಲ್ಲಿ ತುಂಬಿಕೊಂಡವ. ಇಫ್ ಯು ಡೋಂಟ್ ಮೈಂಡ್ ಈ ಮೆಡಿಸನ್ ಕಾರ್ವರೆಗೂ ತಂದು ಕೊಡಿ ಎಂದ ನರ್ಸ್ಗೆ. ಆದರೆ ಅವರಿಗೂ ಮೊದಲೇ ಅದನ್ನು ತೆಗೆದುಕೊಂಡ ರಾಮ್. ಅವ ಮುಂದೆ ನಡೆದಾಗ ಅವನು ಸಹ ಅವನನ್ನು ಹಿಂಬಾಲಿಸಿದ. ಅವಸರದಿ ಬಂದ ರಾಮ್ ಕಾರ್ ತೆಗೆಯುವ ಮೊದಲೇ ತನ್ನ ತಂಗಿಯನ್ನು ಕ್ಯಾಬಲ್ಲಿ ಕೂರಿಸಿದ ಅಭಿ. ಥ್ಯಾಂಕ್ ಯು ಇಲ್ಲಿವರೆಗಿನ ಎಲ್ಲ ಸಹಾಯಕ್ಕೆ. ಹುಷಾರಾಗಿ ಮನೆ ತಲುಪಿ ಎಂದು ಮೆಡಿಸನ್ ಕವರ್ ಕಿತ್ತುಕೊಂಡು ನಡೆದಿದ್ದ. ಮತ್ತೆ ತಿರುಗಿ ನೋಡಿದೆ. ಎಲ್ಲವನ್ನ ನೋಡುತ್ತಿದ್ದ ರಾಮ್ ಮಾತ್ರ ಜಾನುವನ್ನು ಬಿಡಲಾರದೆ, ಅವಳನ್ನು ಒಲಿಸಿಕೊಳ್ಳಲಾರದೆ ಒದ್ದಾಡುತ್ತಿದ್ದವ ಕೊನೆಗೆ ಒಂದು ನಿರ್ಧಾರ ಮಾಡಿಯೇ ಬಿಟ್ಟ. ಅದರಿಂದ ಅವನಿಗೆ ಒಳ್ಳೆಯದಾದರೂ ಜಾನುವಿನ ಮನವನ್ನು ಮತ್ತೆ ಒಡೆಯುವವನಿದ್ದ. ಯಾರು ಯಾರಿಗೆ ಎಂದು ಅವ ಬರೆದು ಹೀಗೆ ಮತ್ತು ಹೇಗೆ ಸೇರಬೇಕೆಂದು ಅವ ಬರೆದು ಕಳುಹಿಸಿರುವಾಗ ಎಲ್ಲ ಪಾತ್ರಧಾರಿಗಳಷ್ಟೇ. ಜಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ಲು. ಆದರೆ ಅದನ್ನು ಯಾರೊಂದಿಗೂ ಬಿಟ್ಟು ಕೊಡದ ಅಭಿ ತಂಗಿಯನ್ನು ತುಂಬ ಜೋಪಾನ ಮಾಡುತ್ತಿದ್ದ. ಇತ್ತ ರಾಮ್ಗಂತೂ ಮುಂದೆ ಏನು ಮಾಡುವುದು ಎಂಬ ಚಿಂತೆಯೇ ಕಾಡುತ್ತಿತ್ತು. ಅದೇನೋ ಹುಚ್ಚು ಭರವಸೆಯಲ್ಲಿ ನಿರ್ಧಾರ ಮಾಡಿದ್ದವ ಅದನ್ನು ಜಾರಿಗೆ ತರಲು ಯಾಕೋ ಹಿಂದು ಮುಂದು ಯೋಚಿಸುತ್ತಿದ್ದ. ರಾಮ್, ಇವತ್ತು ಕಂಪನಿಗೆ ಹೋಗಬೇಕಾ? ಇನ್ನೂ 3 ದಿನ ಇರೋದೆ ಕಣೋ ಮದುವೆಗೆ. ಎಲ್ಲ ವ್ಯವಸ್ಥೆ ಮಾಡಬೇಕು ಅಲ್ವಾ ಎಂದರು ದಯಾನಂದ್ ಬೆಳಗ್ಗೆ ತಯಾರಾಗಿ ಬಂದವನ ನೋಡಿ. ಹಾಂ ಡ್ಯಾಡ್, ಅರೇಂಜ್ಮೆಂಟ್ ಎಲ್ಲ ಇವೆಂಟ್ ಅವರು ನೋಡ್ಕೋತಾರೆ. ಅದಕ್ಕೂ ಹೆಚ್ಚಾಗಿ ಲಕ್ಕಿ ಇದ್ದಾನೆ ಎಲ್ಲ ನೋಡ್ಕೊಳ್ಳೋದಕ್ಕೆ. ನನ್ನ ಟೇಸ್ಟ್ ಏನು ಅಂತ ಅವನಿಗೆ ಗೊತ್ತು, ಅವನು ನಿಭಾಯಿಸ್ತಾನೆ ಅನ್ನೋ ನಂಬಿಕೆ ಇದೆ. ನಾಳೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಾದಮೇಲೆ ನಾನು ಹೋಗೋದಿಲ್ಲ ಎಂದವನ ದನಿ ಸಪ್ಪಗಿತ್ತು. ತಮ್ಮನ ಮೇಲೆ ನೋಟ ಇಟ್ಟು ಹೇಳಿದಾಗ ತಮ್ಮನ ಮಗ ನೋಡಿ ಅಂದು ತಾನು ಅವನ ಮೇಲೆ ರೇಗಿದ್ದು ನೆನೆದವ ನೇರವಾಗಿ ಅವನ ಎದುರು ಹೋಗಿ ನಿಂತು, ಸಾರಿ ಲಕ್ಕಿ ಎಂದಿದ್ದ ನೇರವಾಗಿ. ಅವನು ಹಾಗೆ ತನ್ನ ಕುಟುಂಬದಲ್ಲಿ ಎಲ್ಲರ ಖುಷಿ ಬಯಸುವವ. ಅದಕ್ಕಾಗಿ ಅವ ಏನು ಬೇಕಾದರೂ ಮಾಡಲು ಸಿದ್ಧ. ಅದರಲ್ಲೂ ತಂಗಿ ಎಂದರೆ ಪ್ರಾಣ ಅವನಿಗೆ. ಯಾಕೆ ಅಗ್ರಜ ಎಂದಲ್ಲಕ್ಕಿ. ಅದಾಗಲೇ ಅವ ಅದನ್ನೆಲ್ಲ ಮರೆತಿದ್ನಲ್ಲ. ಇಟ್ಕೋ, ನೆನಪಾದಾಗ ಗೊತ್ತಾಗುತ್ತೆ. ನೀನೇನು ಕಂಪನಿ ಕಡೆಗೆ ಬರೋದಕ್ಕೆ ಹೋಗಬೇಡ, ನಾನೇ ನೋಡ್ಕೋತೀನಿ ಎಂದವ ತಿಂಡಿ ಮುಗಿಸಿ. ಪ್ರಿನ್ಸಸ್, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾನೇ ಇಲ್ಲ, ಸಾರಿ ಎಂದು ಅವಳ ತಬ್ಬಿದ. ಇಟ್ಸ್ ಓಕೆ ಅಣ್ಣ, ಮದುವೆ ಮುಗಿದ ಮೇಲೆ ನಿನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು, ಅಲ್ಲಿಗೆ ಸರಿ ಹೋಗುತ್ತೆ. ದಿಸ್ ಟೈಮ್ ಈಸ್ ಸೋ ಪ್ರೀಶಿಯಸ್ ಎಂದಾಗ ತುಟಿ ಅಂಚಲ್ಲಿ ನಕ್ಕವ. ಓಕೆ, ಸಂಜೆ ಸಿಗ್ತೀನಿ ಎಂದು ನಡೆದ ಕಾರೇರಿ. ಆದರೆ ಅವನ ತಲೆಯ ತುಂಬ ಇದ್ದದ್ದು ಜಾನು ಚಿಂತೆಗೆ. ಹೇಗೋ ಮಾಡಿ ಅವಳ ಪ್ರೀತಿಯ ಮತ್ತೆ ಪಡೆಯಬೇಕು, ಅವಳನ್ನು ಮದುವೆ ಆಗಬೇಕು ಎಂಬ ಹಠ ಅವನದು. ಅವ ಕಾರ್ ನಿಲ್ಲಿಸಿ ಆಗಷ್ಟೇ ಚೇಂಬರ್ಗೆ ಬಂದು ಕುಳಿತಿದ್ದ. ಐ ಆಮ್ ಸಾರಿ ಜಾನು, ನೀನಂದರೆ ನನಗೆ ತುಂಬ ಇಷ್ಟ ಕಣೆ. ಹೇಗೆ ಅರ್ಥ ಮಾಡಿಸ್ಬೇಕು ನಾನು ನಿಂಗೆ? ನೀನು ಬೇಕು ನನಗೆ. ಆಗಿದ್ದ ಹಠ ಈಗ ಪ್ರೀತಿಯಾಗಿದೆ. ಆದರೆ ನೀನನ್ನು ತಿರಸ್ಕಾರ ಮಾಡಿಬಿಟ್ರೆ ಆ ಪ್ರೀತಿ ಮತ್ತೆ ಹಠವಾಗುತ್ತೆ. ನಿನ್ನ ಪಡೆಯಲೇಬೇಕು ಅನ್ನೋ ಛಲ ಬರುತ್ತೆ. ಪ್ಲೀಸ್ ಕಣೆ, ನನ್ನ ಅರ್ಥ ಮಾಡ್ಕೋ ಎಂದು ಏನನ್ನು ಯೋಚಿಸುತ್ತಾ ಕುಳಿತವ ತಕ್ಷಣ ತನ್ನ ಫೋನ್ ತೆಗೆದು ಅವಳಿಗೆ ಕರೆ ಮಾಡಿದ್ದ. ಕರೆ ಸ್ವೀಕರಿಸಲಿಲ್ಲ ಅವಳು. ಗೊತ್ತು ನನಗೆ ನಿನ್ನ ಹಠ ಎಂದವ ತನ್ನ ಪಿಎಗೆ ಕರೆ ಮಾಡಿ ಏನು ಮಾಡಬೇಕೆಂದು ತಿಳಿಸಿದವ. ಇವತ್ತು ಒಂದಂತೂ ನಿರ್ಧಾರ ಆಗಲೇಬೇಕು ಜಾನಕಿ, ನೀನು ನನ್ನವಳು ಅಷ್ಟೇ ಎಂದು ವ್ಯಂಗ್ಯವಾಗಿ ನಗುತ್ತಾ ಕುಳಿತಿದ್ದವನ ಫೋನಿನಲ್ಲಿ ಅವಳ ಫೋಟೋ ನೋಡುತ್ತಾ ದಿಢೀರನೆ ಅವನ ಅನುಮತಿ ಕೇಳದೆ ಕ್ಯಾಬಿನ್ ಡೋರ್ ತಳ್ಳಿಕೊಂಡು ಒಳ ಬಂದ ರಮಣ್. ಹೇ ಲೋ ರಾಮ್ ಎಂದ
ರಾಮ್ನ ಎದುರೇ ಕಾಲ ಮೇಲೆ ಕಾಲು ಹಾಕಿ ಕುಳಿತ ರಮಣ್. ಛೆಛೆ, ಹೀಗಾಗಬಾರದಿತ್ತು ಎಂದು ದುಃಖ ನಟಿಸಿದವ ಒಂಚೂರು ಅವನತ್ತ ಬಾಗಿ, ದಿ ಗ್ರೇಟ್ ಸರ್ವಾಂಶ್ ರಾಮ್ ಅವರ ಮದುವೆ ಸದ್ಯದಲ್ಲೇ ಕ್ಯಾನ್ಸಲ್. ಪ್ರೇಮ ನಿವೇದನೆ ಮಾಡುವಾಗ ಕೆನ್ನೆಗೆ ಏಟು ಕೊಟ್ಟು ಮರಳಿದ ಜಾನು. ಇದೆಂತಹ ದುರ್ವಿಧಿ ಎಂದು ಗಹಗಹಿಸಿ ನಕ್ಕ. ಇದೆಲ್ಲ ನಿನ್ನ ಪ್ಲಾನಾ ಎಂದು ಕಣ್ಣು ಕೆಂಪಗೆ ಮಾಡಿಕೊಂಡು ಕೇಳಿದ ರಾಮ್. ಅವನು ಇಷ್ಟು ದಿನ ಸುಮ್ಮನೆ ಇದ್ದದ್ದು ಈಗ ಅವನಾಡುತ್ತಿರುವ ಮಾತುಗಳಿಗೂ ಅವ ತಾಳೆ ಹಾಕಿ ನೋಡಿದಾಗ ಅವನ ಮೇಲಿನ ಅನುಮಾನಕ್ಕೆ ಪುಷ್ಟಿ ಸಿಕ್ಕಿತ್ತು. ಹೌದು, ಅದೇನೇನೋ ನಾಟಕ ಮಾಡಿ ಜಾನುವಿನ ಮನವೊಲಿಸಿ ಅವಳನ್ನ ಮದುವೆ ಆಗ್ತೀನಿ ಅಂತ ಅಹಂನಲ್ಲಿದ್ದೆ. ಈಗೇನಾಯ್ತು? ನಾಳೆ ನನ್ನ ಅವಳ ಮದುವೆ ನಡೆಯುತ್ತೆ. ಇನ್ನು ಈಗಷ್ಟೇ ಫೋನ್ ಮಾಡಿ ಹೇಳಿದ್ಲು, ರಮಣ್, ನಾನು ತಪ್ಪು ಮಾಡಿಬಿಟ್ಟೆ, ನಾಳೆ ನಿನ್ನನ್ನೇ ಮದುವೆ ಆಗೋದು. ರಾಮ್ ಬೇಡ ನನಗೆ, ಯಾರಿಗೂ ಈ ವಿಷಯ ಹೇಳಬೇಡ ಅಂದ್ಲು ಎಂದವ ಸುಳ್ಳು ಹೇಳಿದ್ದ. ಅದರಿಂದ ರಾಮ್ನ ನಿರ್ಧಾರ ಬಲವಾಯಿತೇ ಹೊರತು ಬದಲಾಗಲಿಲ್ಲ. ವಾವ್, ನೈಸ್. ಆದರೆ ಫ್ಲಾಪ್ ಆಗೋಯ್ತಲ್ಲ, ನಾಳೆ ನಮ್ಮ ಮದುವೆ ಆಗುತ್ತಲ್ಲ ಎಂದು ಮತ್ತದೇ ನಗುವ ಹೊತ್ತು ನುಡಿದವ. ಜಾನು ನನ್ನ ಹೆಂಡತಿ ಆಗೇ ಆಗ್ತಾಳೆ, ನೀನೇ ನಿನ್ನ ಕಣ್ಣಾರೆ ನೋಡುವಂತ ಎಂದು ವ್ಯಂಗ್ಯ ದಿನಕ್ಕಾಗ ಉರಿದು ಹೋದ ರಮಣ್. ಯಾಕೆಂದ್ರೆ ರಾಮ್ನ ಬುದ್ಧಿ ಅವನಿಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು? ಏ ರಾಮ್, ನಾನು ಜಾನುಗಾಗಿ ಇಷ್ಟು ವರ್ಷ ಕಾದಿದ್ದೀನಿ. ನೀನು ನಮ್ಮಿಬ್ಬರ ಮಧ್ಯ ಬರಬೇಡ. ನಾನು ಯಾವ ಮಟ್ಟಕ್ಕೆ ಇಳಿಯೋಕ್ಕೂ ಹಿಂಜರಿಯೋದಿಲ್ಲ ಎಂದು ಹಲ್ಕಚ್ಚಿ ನುಡಿದವ. ಜಾನುಗಾಗಿ ನಾನು ಏನು ರಿಸ್ಕ್ ಬೇಕಿದ್ರೂ ತಗೊಳ್ಳೋಕೆ ತಯಾರಿದ್ದೀನಿ, ಏನು ಬೇಕಾದರೂ ಎಂದ ಎದ್ದು ನಿಂತು. ಈಗ ತಾನು ಕಾಲ ಮೇಲೆ ಕಾಲು ಹಾಕಿದ ರಾಮ್, ನೀನು ತಲೆ ಕೆಳಗೆ ಮಾಡಿ ನಿಂತರೂ ಈ ಮದುವೆಯನ್ನು ತಡೆಯೋದಕ್ಕೆ ಆಗೋದಿಲ್ಲ, ಈ ಮದುವೆಯನ್ನು ಮುರಿಯೋದಿಕ್ಕೂ ಆಗೋದಿಲ್ಲ. ಜಸ್ಟ್ ರಿಮೆಂಬರ್ ದಿ ನೇಮ್ ರಾಮ್, ಸರ್ವಾಂಶ್ ರಾಮ್. ನನಗೆ ನೀನು ಹಾಕಿದ್ದ ಚಾಲೆಂಜಲ್ಲಿ ಯಾವ ಮಟ್ಟದಲ್ಲಿ ಗೆಲ್ತೀನಿ ಅಂತ ನೋಡ್ತಿರು ಎಂದಾಗ ಉರಿದು ಹೋದ ರಮಣ್. ಡೋಂಟ್ ವರಿ ರಾಮ್, ಈ ಬಾರಿ ನಾನೇ ಗೆಲ್ಲೋದು ಎಂದು ಕೋಪದೆ ನಡೆದಿದ್ದ ಅಲ್ಲಿಂದ. ಅವ ಆಚೆ ಬರುತ್ತಿದ್ದಂತೆ ಅದಾರಿಗೋ ಕರೆ ಮಾಡಿ ಏನೋ ಹೇಳಿದ್ದ. ಆದರೆ ಅವನ ಈ ಪ್ರಯತ್ನದಿಂದ ಪ್ರೀತಿಸುವ ಜೀವಗಳು ಒಂದಾಗುವುದರಲ್ಲಿದ್ದವು. ಮೊದಲ ಬಾರಿಯೇನೋ ಒಬ್ಬ ಖಳನಾಯಕನಿಂದ ಪ್ರೀತಿಸುವವರು ಒಂದಾಗುವುದು. ಅವನೋದ ದಾರಿ ನೋಡಿ ನಕ್ಕ ರಾಮ್ ಮಾತ್ರ ಅಂದಿನ ಕೆಲಸದಲ್ಲಿ ತೊಡಗಿದ್ದ. ಮುಖದಲ್ಲಿ ಮತ್ತದೇ ಮಂದಹಾಸ. ಆದರೆ ಇತ್ತ ಎಲ್ಲದರಲ್ಲೂ ಆಸಕ್ತಿ ಇರದಂತೆ ಉಳಿದಿದ್ದಳು ಜಾನು. ಮನೆಯಲ್ಲಿ ಮದುವೆ ಕೆಲಸಗಳು ಭರದಿಂದ ಸಾಗುತ್ತಿದ್ವು. ಸ್ವೀಟಿ ಎಂದು ಅಭಿ ಕರೆದಾಗ ತಲೆ ಎತ್ತಿ ನೋಡಿದ್ಲು ಜಾನು. ಅವಳ ಪಕ್ಕ ಬಂದು ಕುಳಿತವ. ಅಪ್ಪ ಚಪ್ಪರಕ್ಕೆ ಗರಿ ತರೋದಕ್ಕೆ ಹೋಗಿದ್ದಾರೆ, ಅಮ್ಮ ಅಕ್ಕಿ ಪೂಜೆ ಮಾಡೋದಕ್ಕೆ ಮುತ್ತೈದೆಯರ ಕರೆಯೋಕೆ ಹೋಗಿದ್ದಾರೆ. ಇನ್ನೂ ಯಾಕೆ ಸುಮ್ಮನೆ ಇದೆಯಾ? ನೀನು ಒಂದು ಮಾತು ಬೇಡ ಅಂತ ಹೇಳಿಬಿಡು, ನಾನು ಏನೋ ಒಂದು ಹೇಳಿಬಿಡ್ತೀನಿ ಎಂದ ಮೆತ್ತಗೆ. ಆಗಲೇ ಅವಳಿಗೆ ರಾಮ್ನ ಕರೆ ಬಂತು. ನೋಡಿದ ತಕ್ಷಣ ಫೋನ್ ಪಕ್ಕಕ್ಕೆ ಎಸೆದವಳು, ಬೇಡ ಅಣ್ಣ ಎಂದವಳು ಜಾರಿದ ಕಂಬನಿ ತೊಡೆದುಕೊಂಡು, ಎಲ್ಲರಿಗೂ ಒಂದು ಅವಕಾಶ ಇರುತ್ತೆ ಅಂತೆ, ರಾಮ್ಗೂ ಒಂದು ಅವಕಾಶ ಕೊಡ್ತೀನಿ, ಮದುವೆ ಆಗಲಿ ಅಣ್ಣ. ಮನೆಯವರೆಲ್ಲ ಆಸೆ ಇದೆ, ಆ ಆಸೆ ನಾನು ನಿರಾಸೆ ಮಾಡೋದು ಬೇಡ ಎಂದಾಗ ಅವಳ ಮೊಗವ ಬೊಗಸೆಯಲ್ಲಿ ಹಿಡಿದವ. ಬೇಡ ಕಣೋ, ನಮ್ಮ ಆಸೆಗೋಸ್ಕರ ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದು ಬೇಡ ಜಾನು. ನಾನು ಏನೋ ಒಂದು ಕಾರಣ ಹೇಳ್ತೀನಿ, ಹಾಗಂತ ಅವನನ್ನು ನೀನು ಮದುವೆ ಆಗೋದು ಬೇಡ ಎಂದಾಗ ನಕ್ಕವಳು. ನನಗೆ ರಾಮ್ ಅಂದರೆ ತುಂಬಾ ಇಷ್ಟ ಅಣ್ಣ, ಹಾಗೆ ಅವರಿಗೂ ನಾನು ಇಷ್ಟವಂತೆ. ತಪ್ಪಾಗಿದೆ, ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ, ಅವಕಾಶ ಕೊಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಣ್ಣ? ಹಠ ಸಾಧಿಸೋಕೆ ಹೋದರೆ ನಮ್ಮ ಜೀವನವೇ ಹಾಳು ಅಲ್ವಾ ಅಣ್ಣ? ನಾನೀಗ ಅವರ ಮೇಲಿನ ಕೋಪಕ್ಕೆ ಬೇರೆಯವರ ಜೊತೆ ಮದುವೆ ಆಗಬಹುದು, ನಂತರ ಅವರ ಜೀವನ ಪೂರ್ತಿ ಹಾಳಾಗುತ್ತೆ. ಅದಕ್ಕೆ ಅವರಿಗೊಂದು ಅವಕಾಶ ಕೊಡ್ತೀನಿ. ನಿನ್ನೆ ಸಾಯೋ ನಿರ್ಧಾರ ತಪ್ಪಾಗಿತ್ತು. ನಿನ್ನ ನರಳಾಟ ಒದ್ದಾಟ ನೋಡಿದ ಮೇಲೆ ನನಗೆ ತಪ್ಪಿನ ಅರಿವಾಯಿತು. ಹಾಗೆ ಅವರೂ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಅದಕ್ಕೆ ಅವಕಾಶ ಕೊಡ್ತೀನಿ. ದೇವರು ನನಗೆ ಮತ್ತೊಮ್ಮೆ ಜೀವದಾನ ಮಾಡಿದ್ದಾನೆ, ಅದನ್ನು ಸರಿಯಾಗಿ ಜೀವಿಸಬೇಕಲ್ವಾ ಎಂದು ನುಡಿದಾಗ ಅವಳ ಹಣೆಗೆ ತುಟಿ ಸೋಕಿಸಿದವ. ನನ್ನ ಪುಟ್ಟ ತಂಗಿ ಬಾಯಲ್ಲಿ ಎಂತಹ ಮಾತುಗಳು! ನಿನ್ನ ಅವರ ಮಧ್ಯೆ ಏನಾಗಿದೆಯೋ ಗೊತ್ತಿಲ್ಲ, ಆದರೆ ನಿನಗೆ ಏನೇ ತೊಂದರೆ ಇದ್ದರೂ ಮೊದಲು ನನ್ನ ನೆನಪು ಮಾಡ್ಕೊ ಎಂದವ ಮೇಲೆದ್ದು. ನಾನು ಮದುವೆ ತಯಾರಿ ನೋಡ್ಕೋತೀನಿ, ಪ್ಲೀಸ್ ನಿನ್ನ ನೀನು ನೋಡ್ಕೊ
ನಿನ್ನಲ್ಲೇ ನನ್ನ ಜೀವ ಇರೋದು ಎಂದವ ಅಲ್ಲಿಂದ ಹೊರ ನಡೆದಿದ್ದೆ. ವ್ಯಂಗ್ಯವಾಗಿ ನಕ್ಕವಳ ಫೋನಿಗೆ ಬಂದು ಬಿದ್ದಿತ್ತು ಆ ಒಂದು ಸಂದೇಶ, ಅವಳ ಜೀವನದ ಪಥವನ್ನು ಬದಲಿಸುವ ಸಂದೇಶ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ನೀವು ಕಮೆಂಟಲ್ಲಿ ಹೇಳಬೇಕಾಯ್ತಾ? ಇಲ್ಲ ಅಂದರೆ ನಾನು ನೆಕ್ಸ್ಟ್ ಎಪಿಸೋಡ್ ಲೇಟ್ ಮಾಡಿಬಿಡ್ತೀನಿ. ಜಾಸ್ತಿ ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಬಿಡಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಕತೆ ಇನ್ಮೇಲೆ ಇಂಟ್ರೆಸ್ಟ್ ಇರೋದಾಯ್ತಾ? ಮಿಸ್ ಮಾಡಲೇಬೇಡಿ. ಕತೆ ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಪ್ರೀತಿಯಿಂದ ಕತೆ ಕೇಳುವ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.